ಅಕ್ಟೋಬರ್ 7 ಹಮಾಸ್ ಉಗ್ರರ ದಾಳಿಗೆ ಸುಂದರ ಇಸ್ರೇಲ್ ಸ್ಮಶಾನವಾಗಿತ್ತು. ಕ್ಷಣಾರ್ಧದಲ್ಲಿ ಸಿಕ್ಕಲ್ಲಿ ಗುಂಡು ಹಾರಿಸಿ ಹಮಾಸ್ ರಾಕ್ಷಸರು ನೆತ್ತರು ಹರಿಸಿದ್ರು. ಹಮಾಸ್ ಉಗ್ರರು ಡ್ರೋನ್ ಅಟ್ಯಾಕ್ ಮಾಡಿ ಇಸ್ರೇಲ್ ಮೇಲೆ ಯುದ್ಧ ಸಾರಿತ್ತು. ಈ ಯುದ್ಧ ಶುರುವಾಗಿ ಇಂದಿಗೆ 6 ತಿಂಗಳಾಗಿದೆ. ಈ ಯುದ್ಧದಲ್ಲಿ ಇಸ್ರೇಲಿನ ಸುಮಾರು 1200 ಜನರು ಮೃತಪಟ್ಟಿದ್ರೆ, ಇಸ್ರೇಲ್ ಆಕ್ರಮಣದಿಂದ ಬರೋಬ್ಬರಿ 33,100ಕ್ಕೂ ಅಧಿಕ ಪ್ಯಾಲಿಸ್ತೀನಿಯರು ಬೀದಿ ಹೆಣವಾಗಿದ್ದಾರೆ. ಅಂದು ವಿಶ್ವದ ಪವರ್ಫುಲ್ ಶಸ್ತ್ರಾಸ್ತ್ರ ಎನಿಸಿಕೊಂಡಿದ್ದ ಡೋಮ್ನ ಕಣ್ಣು ತಪ್ಪಿಸಿ 300 ಡ್ರೋನ್ಗಳು ಇಸ್ರೇಲ್ ಮೇಲೆ ಬೆಂಕಿಯ ಮಳೆಯನ್ನೇ ಸುರಿಸಿವೆ. ಯುದ್ಧ ಭೂಮಿಯಲ್ಲಿ ಇರಾನ್ ಎಂಟ್ರಿ ಕೊಟ್ಟಿದ್ದು, ಇಂದು ವಿಶ್ವದ ಪವರ್ಫುಲ್ ಶಸ್ತ್ರಾಸ್ತ್ರ ಎನಿಸಿಕೊಂಡಿದ್ದ ಡೋಮ್ನ ಕಣ್ಣು ತಪ್ಪಿಸಿ ಮತ್ತೆ 300 ಡ್ರೋನ್ಗಳು ಇಸ್ರೇಲ್ ಮೇಲೆ ಬೆಂಕಿಯ ಮಳೆಯನ್ನೇ ಸುರಿಸಿವೆ. ಯುದ್ಧ ಭೂಮಿಯಲ್ಲಿ ಇರಾನ್ ಎಂಟ್ರಿ ಕೊಟ್ಟಿದ್ದು ಮೂವರ ಮಧ್ಯೆ ಮೂರನೇ ಮಹಾಯುದ್ಧ ಶುರುವಾದಂತೆ ಕಾಣಿಸ್ತಿದೆ. ಮತ್ತೆ ಯುದ್ಧದ ಭೀತಿ ಶುರುವಾಗಿದೆ. ಯುದ್ಧ ಭೂಮಿಯಲ್ಲಿ ಅರ್ತನಾದ ನಿಲ್ಲೋ ಮುನ್ನವೇ ಮತ್ತೆ ಹೆಣಗಳು ಬೀಳೋಕೆ ಶುರುವಾಗಿದೆ. ಇದೇ ಇಸ್ರೇಲ್ ಮೇಲೆ ಬೆಂಕಿಯ ಮಳೆ ಸುರಿದಿದೆ. ಕಾರಣ ಏನಂತೀರಾ? ಹೌದು, ಇಸ್ರೇಲ್ ಹಮಾಸ್ ಯುದ್ಧ ತಣ್ಣಗಾಗುವ ಮುನ್ನವೇ ಮಧ್ಯ ಪ್ರಾಚ್ಯದಲ್ಲಿ ಮತ್ತೆ ಭೀಕರ ಯುದ್ಧದ ಕಾರ್ಮೋಡ ಕವಿದಿದೆ. ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿನ ಇರಾನ್ ರಾಯಭಾರಿ ಕಚೇರಿ ಮೇಲೆ ಇಸ್ರೇಲ್ ವಾಯುದಾಳಿ ನಡೆಸಿ ಹಿರಿಯ ಅಧಿಕಾರಿಯನ್ನ ಹತ್ಯೆಗೈದ ಬಳಿಕ ಪ್ರತೀಕಾರದ ದಾಳಿಗೆ ಇರಾನ್ ಮುಂದಾಗಿತ್ತು. ಇದರ ಮಧ್ಯೆ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದ್ದು ಮತ್ತೊಂದು ಘನಘೋರ ಯುದ್ಧದ ಆತಂಕ ಎದುರಾಗಿದೆ. ಈಗಾಗಲೇ ಇರಾನ್ 300 ಡ್ರೋನ್, ಬ್ಯಾಲಿಸ್ಟಿಕ್ ಮತ್ತು ಕ್ರೂಷಿಯಲ್ ಮಿಸೈಲ್ಗಳನ್ನ ಇಸ್ರೇಲ್ ಮೇಲೆ ಉಡಾಯಿಸಿದೆ. ಇವುಗಳನ್ನ ಗಡಿಭಾಗದಲ್ಲೇ ನಮ್ಮ ರಕ್ಷಣಾ ಪಡೆಗಳು ತಡೆ ಹಿಡಿದಿವೆ ಅಂತ ಇಸ್ರೇಲ್ ಕಡೆಗೆ ಭೂಮಿಯಿಂದ ಭೂಮಿಗೆ ಸಿಡಿಯುವ ಡಜನ್ಗಟ್ಟಲೆ ಕ್ಷಿಪಣಿಗಳನ್ನ ಇರಾನ್ ಉಡಾಯಿಸಿದೆ. ಅವುಗಳಲ್ಲಿ ಬಹುತೇಕ ಕ್ಷಿಪಣಿಗಳನ್ನ ಇಸ್ರೇಲ್ ಗಡಿಯಿಂದ ಹೊರಗೆ ತಡೆಯಲಾಗಿದೆ. 10ಕ್ಕೂ ಹೆಚ್ಚು ಕ್ರೂಸ್ ಕ್ಷಿಪಣಿಗಳನ್ನ ಸಿಡಿಸಿದ್ದಾರೆ ಎಂದು ಇಸ್ರೇಲ್ನ ಸೇನಾ ವಕ್ತಾರ ರಿಯಲ್ ಅಡ್ಮಿರಲ್ ಡೇನಿಯಲ್ ಹಗರಿ ತಿಳಿಸಿದ್ದಾರೆ. ನಿರೀಕ್ಷೆಯಂತೆಯೇ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದ್ದು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಕ್ರೂಸ್ ಕ್ಷಿಪಣಿಗಳು ಸೇರಿದಂತೆ ಈವರೆಗೆ 300ಕ್ಕೂ ಹೆಚ್ಚು ಬಗೆಯ ಡ್ರೋನ್ಗಳು ಹಾಗೂ ಕ್ಷಿಪಣಿಗಳ ದಾಳಿಗೆ ಇಸ್ರೇಲ್ ಅಕ್ಷರಶಃ ತತ್ತರಿಸಿ ಹೋಗಿದೆ. ಸದ್ಯ ಇರಾನ್ ಸೇನೆ ಕೊತ ಕುದಿಯುತ್ತಿದ್ದು, ಅಮೆರಿಕದ ಹೆಸರು ಕೇಳಿದ್ರೆ ಸಾಕು ಬೆಂಕಿಯ ಕಿಡಿಯನ್ನೇ ಉಗುಳುತ್ತಾಗಿದೆ. ಹೀಗಿದ್ದಾಗ ಇತ್ತೀಚೆಗಷ್ಟೇ ಇರಾನ್ ರಾಯಭಾರಿ ಕಚೇರಿಯ ಮೇಲೆ ದಾಳಿ ಮಾಡಿತ್ತು ಇಸ್ರೇಲ್ ಎಂಬ ಆರೋಪ 16 ಜನ ಇರಾನ್ ಸೇನಾ ಅಧಿಕಾರಿಗಳು ಈ ದಾಳಿಗೆ ಬಲಿಯಾಗಿದ್ರು. ಇದೀಗ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಈ ಮೂಲಕ 2 ರಾಷ್ಟ್ರಗಳ ನಡುವೆ ದೊಡ್ಡ ಯುದ್ಧವೇ ಶುರುವಾದಂತಿದೆ. ಹಾಗಾದ್ರೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡೋದಕ್ಕೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಏಪ್ರಿಲ್ 1ರಂದು ಸಿರಿಯಾ ಮೇಲೆ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್ ನಡೆದಿತ್ತು. ಅಷ್ಟೇ ಅಲ್ಲದೆ ಸಿರಿಯಾದ ಡಮಾಸ್ಕಸ್ನ ಇರಾನ್ ರಾಯಭಾರಿ ಕಚೇರಿ ಮೇಲೆ ದಾಳಿ ನಡೆದಿತ್ತು. ರಾಯಭಾರಿ ಕಚೇರಿಗೆ ಹೊಂದಿಕೊಂಡಿದ್ದ ವಸತಿ ಕಟ್ಟಡದ ಮೇಲೆ ಅಟ್ಯಾಕ್ ಮಾಡಿ ಇಸ್ರೇಲ್ ದಾಳಿಯಲ್ಲಿ ಒಟ್ಟು 16 ಮಂದಿ ಸ್ಥಳದಲ್ಲೇ ಸಾವಿಗೀಡಾಗಿದ್ರು. ಈ ಪೈಕಿ ಇರಾನ್ ಸೇನೆಯ 7 ಅಧಿಕಾರಿಗಳು ಸಾವಿಗೀಡಾಗ್ತಾರೆ. ಮೃತಪಟ್ಟವರ ಪೈಕಿ 3 ಸೇನೆಯ ಹಿರಿಯ ಅಧಿಕಾರಿಗಳು ಆಗಿದ್ರು. ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ರೇಜಾ ಜಾಹೇದಿ ಹಾಗೂ ಇಸ್ಲಾಮಿಕ್ ರೆವಲ್ಯೂಷನ್ಸ್ ಗಾರ್ಡ್ಸ್ ಕಾರ್ಪ್ ಅಧಿಕಾರಿ IRGC ಕುದ್ಸ್ ಫೋರ್ಸ್ ಕಮಾಂಡರ್ ಆಗಿದ್ದ ಮೊಹಮ್ಮದ್ ರೇಜಾ ಜಾಹಿದ್ ಕೂಡ ಸಾವಿಗೀಡಾಗಿದ್ರು. ಕುದ್ಸ್ ಫೋರ್ಸ್ ಈ ಹೆಸರು ಕೇಳಿದ್ರೆ ವಿಶ್ವದ ಪವರ್ಫುಲ್ ಸೇನೆ ಎನಿಸಿಕೊಂಡಿರೋ ಇಸ್ರೇಲ್ ಸೇನೆಯೂ ಕೂಡ ಒಂದು ಕ್ಷಣ ಶೇಕ್ ಆಗತ್ತೆ. ಹಾಗಾದ್ರೆ ಏನಿದು ಕುದ್ಸ್ ಫೋರ್ಸ್? ಯಾಕೆ ಇಸ್ರೇಲ್ ಈ ಸೇನೆಯನ್ನೇ ಟಾರ್ಗೆಟ್ ಮಾಡಿತು ಅನ್ನೋದನ್ನ ನೋಡೋದಾದ್ರೆ, ಇಸ್ರೇಲ್ ವಿರುದ್ಧ ಮೊದಲಿನಿಂದಲೂ ಕುದ್ಸ್ ಫೋರ್ಸ್ ಕತ್ತಿ ಮಸೆಯುತ್ತಿತ್ತು. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಉಗ್ರರನ್ನ ಇದೇ ಕುದ್ಸ್ ಫೋರ್ಸ್ ಎತ್ತಿಕಟ್ಟಿತ್ತು. ಹಿಜ್ಬುಲ್ಲಾ ಉಗ್ರರು ಲೆಬನಾನ್ ಮೂಲಕ ಇಸ್ರೇಲ್ ಗಡಿ ದಾಟಿ ದಾಳಿ ಮಾಡ್ತಾರೆ. ಇಸ್ರೇಲ್ ಪ್ಯಾಲಿಸ್ತೀನ್ ಯುದ್ಧದ ವೇಳೆ ಲೆಬನಾನ್ ಗಡಿಯಲ್ಲಿ ಅಟ್ಯಾಕ್ ಆಗಿತ್ತು. ಹಿಜ್ಬುಲ್ಲಾಗೆ ಹಣ, ಶಸ್ತ್ರಾಸ್ತ್ರ ನೆರವು ನೀಡಿದ ಆರೋಪ ಕುದ್ಸ್ ಫೋರ್ಸ್ ಮೇಲಿದೆ. ಅಷ್ಟೇ ಅಲ್ಲದೆ ಯೆಮೆನ್ನಲ್ಲಿ ಹೌತಿ ಬಂಡುಕೋರರಿಗೂ ಹಣ, ಶಸ್ತ್ರಾಸ್ತ್ರ ಕೊಟ್ಟಿದ್ದು ಕುದ್ಸ್ ಫೋರ್ಸ್. ಇದೇ ಕಾರಣಕ್ಕೆ ಕ್ವಾಡ್ಸ್ ಕಮಾಂಡರ್ ಗುರಿಯಾಗಿಸಿ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿತ್ತು. ಇಸ್ರೇಲ್ ದಾಳಿಯಲ್ಲಿ ಕ್ವಾಡ್ಸ್ ಕಮಾಂಡರ್ ಮೊಹಮ್ಮದ್ ರೇಜಾ ಜಾಹೇದಿ ಸಾವಿಗೀಡಾಗಿದ್ರು. ಇದೇ ಕಾರಣಕ್ಕೆ ಇದೀಗ ಇಸ್ರೇಲ್ ಮೇಲೆ ಇರಾನ್ ರಿವೆಂಜ್ ತೀರಿಸಿಕೊಳ್ತಾಗಿದೆ. ಇಸ್ರೇಲ್ ದಾಳಿಗೆ ಪ್ರತಿ ದಾಳಿ ನಡೆಸಲು ಇರಾನ್ ಇಷ್ಟು ದಿನಗಳವರೆಗೆ ಕಾದು ಕುಳಿತು ಇದೀಗ ಏಕಾಏಕಿ ದಾಳಿ ಮಾಡಿದೆ.
ಇನ್ನು ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಇಸ್ರೇಲ್ ಪರ ಬೆಂಬಲ ಘೋಷಿಸಿರುವ ಅಮೆರಿಕ ಈಗಾಗಲೇ ತನ್ನ ಹೆಚ್ಚುವರಿ ಮಿಲಿಟರಿ ಸೇನೆ ಹಾಗೂ ಯುದ್ಧ ನೌಕೆಗಳನ್ನು ಇಸ್ರೇಲಿಗೆ ಕಳುಹಿಸಿಕೊಟ್ಟಿದೆ. ಈ ಬಗ್ಗೆ ಶ್ವೇತಭವನದಲ್ಲಿ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಇಸ್ರೇಲ್ ರಕ್ಷಣೆಗೆ ನಾವಿದ್ದೇವೆ, ಯುದ್ಧದಲ್ಲಿ ನಾವು ಇಸ್ರೇಲ್ ಬೆಂಬಲಿಸುತ್ತೇವೆ, ಇಸ್ರೇಲ್ಗೆ ಬೇಕಾದ ಎಲ್ಲ ಸಹಾಯವನ್ನೂ ಮಾಡುತ್ತೇವೆ ಎಂದರು. ಅಲ್ಲದೆ ಇಸ್ರೇಲ್ ಜೊತೆಗೆ ಯುದ್ಧಕ್ಕೆ ಮುಂದಾಗದಂತೆ ಇರಾನ್ಗೆ ಎಚ್ಚರಿಕೆ ನೀಡಿದರು. ಹಾಗಾದ್ರೆ ಇಸ್ರೇಲ್ ನೆರವಿಗೆ ಅಮೆರಿಕ ನಿಲ್ಲಲು ಕಾರಣವೇನು? ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ 2020ರಲ್ಲಿ ಇದೇ ಖುದ್ಸ್ ಫೋರ್ಸ್ ಮುಖ್ಯಸ್ಥನನ್ನ ಅಮೆರಿಕ ಕೊಂದಿತ್ತು. 2020ರಲ್ಲಿ ಖುದ್ಸ್ ಕಮಾಂಡರ್ ಆಗಿದ್ದ ಖಾಸ್ವಿ ಸುಲೈಮಾನ್ ಅವರನ್ನ ಬಗ್ದಾದ್ ಏರ್ಪೋರ್ಟ್ನಲ್ಲಿ ಡ್ರೋನ್ ದಾಳಿಯ ಮೂಲಕ ಹತ್ಯೆ ಮಾಡಲಾಗಿತ್ತು. ಇರಾಕ್ ಪ್ರಧಾನಿ ಭೇಟಿಗೆ ತೆರಳುತ್ತಾ ಇದ್ದಾಗ ಅಮೆರಿಕದಿಂದ ದಾಳಿ ನಡೆದಿದ್ದು, ಡ್ರೋನ್ ಮೂಲಕ ಏರ್ಪೋರ್ಟ್ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ. ಅಮೆರಿಕದ ನಂತರ ಈಗ ಇಸ್ರೇಲ್ನಿಂದ ಮತ್ತೊಬ್ಬ ಹಿರಿಯ ಅಧಿಕಾರಿಯ ಹತ್ಯೆಯಾಗಿದೆ. ಇನ್ನು ವೀಕ್ಷಕರೇ, ಇಸ್ರೇಲ್ ವಿಶ್ವದ ಪ್ರಬಲ ರಾಷ್ಟ್ರ. ಆದರೆ ಕಳೆದ 6 ತಿಂಗಳ ಹಿಂದೆ ಹಮಾಸ್ ಉಗ್ರರ ದಾಳಿಗೆ ತುತ್ತಾಗಿತ್ತು. ಅಂದು ಡೋಮ್ ಶಸ್ತ್ರಾಸ್ತ್ರ ಕೆಲಸ ಮಾಡದಿದ್ದಕ್ಕೆ ಹಮಾಸ್ ಉಗ್ರರು ನಡೆಸಿದ ಡ್ರೋನ್ ದಾಳಿಗೆ ತುತ್ತಾಗಿತ್ತು. ಆದರೆ ಈಗ ಮತ್ತೆ ಇದೇ ಡೋಮ್ ಕಣ್ಣು ತಪ್ಪಿಸಿ ಮತ್ತೆ 300 ಡ್ರೋನ್ಗಳು 2 ಕೆಜಿ ಸ್ಫೋಟಕಗಳನ್ನು ತುಂಬಿಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ನಿರೀಕ್ಷೆಯಂತೆಯೇ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಹಾಗೂ ಕ್ರೂಸ್ ಕ್ಷಿಪಣಿಗಳು ಸೇರಿದಂತೆ 300ಕ್ಕೂ ಹೆಚ್ಚು ಬಗೆಯ ಡ್ರೋನ್ಗಳು ಹಾಗೂ ಕ್ಷಿಪಣಿಗಳ ದಾಳಿಯನ್ನ ನಡೆಸಿದೆ. ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿರುವ ತನ್ನ ರಾಯಭಾರಿ ಕಚೇರಿ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ ಖುದ್ಸ್ ಫೋರ್ಸ್ ಕಮಾಂಡರ್ ಸಾವಿಗೀಡಾಗಿದ್ರು. ಇದರ ಪ್ರತಿಯಾಗಿ ಇರಾನ್ ಈ ಕ್ರಮ ಕೈಗೊಂಡಿದೆ. ಹಾಗಾದ್ರೆ ಏನಿದು ಖುದ್ಸ್ ಫೋರ್ಸ್? ಇಸ್ರೇಲ್ ಯಾಕೆ ಖುದ್ಸ್ ಫೋರ್ಸ್ ಮೇಲೆ ದಾಳಿ ಮಾಡಿತು? ಇರಾನ್ ಪರವಾಗಿ ವಿದೇಶದಲ್ಲಿ ಕೆಲಸ ಮಾಡುವ ಮಿಲಿಟರಿ ವಿಭಾಗವೇ ಈ ಖುದ್ಸ್ ಫೋರ್ಸ್. ಇರಾನ್ ಸೇನೆಯ ಭಾಗಿಯಾಗಿರೋ ಇಸ್ಲಾಮಿಕ್ ರೆವಲ್ಯೂಷನ್ಸ್ ಗಾರ್ಡ್ಸ್ ವಿಶ್ವದ ಹಲವು ದೇಶಗಳಲ್ಲಿ ಇರಾನ್ ಪರವಾಗಿ IRGC ಕೆಲಸ ಮಾಡುತ್ತಿದೆ. ಈ IRGCಯ ಮಿಲಿಟರಿ ಹಾಗೂ ಗುಪ್ತಚರ ವಿಭಾಗವೇ ಕ್ವಾಡ್ಸ್ ಖುದ್ಸ್ ಫೋರ್ಸ್ ಅನ್ನ ಯುರೋಪ್, ಅಮೆರಿಕ ಉಗ್ರ ಸಂಘಟನೆಯಂತ ಘೋಷಿಸಿದೆ. ಇನ್ನು ವೀಕ್ಷಕರೇ, ಖುದ್ಸ್ ಫೋರ್ಸ್ ಇಷ್ಟು ಪವರ್ಫುಲ್ಲಾ? ಹೀಗಂತ ಒಂದು ಪ್ರಶ್ನೆ ಮೂಡುವುದು ಸಹಜ. ನಿಮಗೆ ಗೊತ್ತಿರಲಿ, ಶಿಯಾ ಪರವಾಗಿ ಐಸಿಸ್ ಉಗ್ರರ ವಿರುದ್ಧ ಖುದ್ಸ್ ಸೈನಿಕರು ಹೋರಾಟ ನಡೆಸಿದ್ರು. ಅಷ್ಟೇ ಅಲ್ಲದೆ ಸಿರಿಯಾ ಸರ್ಕಾರ ಹಾಗೂ ಶಿಯಾ ಮುಸ್ಲಿಮರ ರಕ್ಷಣೆಗೆ ಹೋರಾಟ ನಡೆಸಿದ್ದು ಇದೇ ಖುದ್ಸ್ ಫೋರ್ಸ್. ಸಿರಿಯಾದಲ್ಲಿ ಸುನ್ನಿಗಳ ಪರವಾಗಿ ಐಸಿಸ್ ಉಗ್ರರಿಂದ ಭೀಕರ ರಕ್ತಪಾತ ನಡೆದಿತ್ತು. ಶಿಯಾ ಮುಸ್ಲಿಮರ ಮೇಲೆ ಐಸಿಸ್ ಉಗ್ರರು ದಾಳಿಗೆ ಇಳಿದಿದ್ರು. ಈ ವೇಳೆ ಖುದ್ಸ್ ಸೈನಿಕರು ಶಿಯಾ ಪರವಾಗಿ ಐಸಿಸ್ ಉಗ್ರರ ವಿರುದ್ಧ ಹೋರಾಟ ನಡೆಸಿದ್ರು. ಇರಾನ್ ಸರ್ಕಾರದ ಸೂಚನೆ ಮೇರೆಗೆ ಖುದ್ಸ್ ಸೈನಿಕರು ಈ ಹೋರಾಟ ನಡೆಸಿದ್ರು. ಅಷ್ಟೇ ಅಲ್ಲದೆ ಸಿರಿಯಾ ಸರ್ಕಾರ ಮತ್ತು ಶಿಯಾ ಮುಸ್ಲಿಮರ ರಕ್ಷಣೆಗೆ ಖುದ್ಸ್ ಫೋರ್ಸ್ ಹೋರಾಟಕ್ಕಿಳಿದಿತ್ತು. ಅಲ್ಲದೆ ಸಿರಿಯಾದಲ್ಲಿ ಹಲವು ಸೇನಾ ನೆಲೆಗಳನ್ನ ಖುದ್ಸ್ ಪಡೆ ಹೊಂದಿದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ದಾಳಿಗೂ ಮುನ್ನವೇ ಇದೇ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ದಾಳಿ ನಡೆದಿದೆ. ಇರಾನ್ ದಾಳಿಗೂ ಮುನ್ನ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ದಾಳಿ ನಡೆಸಿದೆ. ಇಸ್ರೇಲ್ ಮೇಲೆ ಲೆಬನಾನ್ ಗಡಿಯಿಂದ ಮತ್ತಷ್ಟು ಅಟ್ಯಾಕ್ ನಡೆದಿದ್ದು, ಉತ್ತರ ಇಸ್ರೇಲ್ ಮೇಲೆ ಒಂದೇ ದಿನ 40 ರಾಕೆಟ್ಗಳ ದಾಳಿ ನಡೆಸಲಾಗಿದೆ. ಆದರೆ ಎಲ್ಲ ರಾಕೆಟ್ಗಳನ್ನು ಹೊಡೆದು ಉರುಳಿಸಿರೋದಾಗಿ IDF ಮಾಹಿತಿ ನೀಡಿದೆ. ಕಳೆದ 7 ತಿಂಗಳಿನಿಂದ ಹಮಾಸ್ನೊಂದಿಗೆ ಕಾದಾಡಿ ಸುಸ್ತಾಗಿರೋ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ದಾಳಿ, ಇರಾನ್ ಅಟ್ಯಾಕ್ ಮಾಡಿದ್ದು ವಿಶ್ವದ 3ನೇ ಮಹಾಯುದ್ಧದ ಆತಂಕ ಶುರುವಾಗಿದೆ. ಹಾಗಾದ್ರೆ ಇಸ್ರೇಲ್ ಇರಾನ್ನ ಯುದ್ಧ ಸಾಮರ್ಥ್ಯ ಏನು? ಇಸ್ರೇಲ್ನ ಭೂಸೇನೆ 4.16 ಲಕ್ಷ ಇದ್ರೆ ಇರಾನ್ ಭೂಸೇನೆ 10.9 ಲಕ್ಷ ಇದೆ. ಇನ್ನು ಇಸ್ರೇಲ್ 9,500 ನೌಕಾಪಡೆಯನ್ನ ಹೊಂದಿದ್ರೆ ಇರಾನ್ 18,000 ನೌಕಾಪಡೆ ಹೊಂದಿದೆ. ಅಲ್ಲದೆ ಇಸ್ರೇಲ್ 34,000 ವಾಯುಪಡೆಗಳನ್ನು ಹೊಂದಿದ್ರೆ ಇರಾನ್ 30,000 ವಾಯುಪಡೆಗಳನ್ನು ಹೊಂದಿದೆ. ಇವಿಷ್ಟು ಇರಾನ್ ಹಾಗೂ ಇಸ್ರೇಲ್ನ ಸೈನಿಕ ಸಂಖ್ಯೆಯಾದ್ರೆ ಇರಾನ್ ಇಸ್ರೇಲ್ನ ಯುದ್ಧ ಸಾಮರ್ಥ್ಯವನ್ನು ನೋಡೋಣ ಬನ್ನಿ. ಇಸ್ರೇಲ್ 3,501 ಟ್ಯಾಂಕರ್ಗಳನ್ನು ಹೊಂದಿದ್ರೆ ಇರಾನ್ 1,613 ಟ್ಯಾಂಕರ್ಗಳನ್ನು ಹೊಂದಿದೆ. ಇಸ್ರೇಲ್ 456 ಹಾಗೂ ಇರಾನ್ 2,010 ಆರ್ಟಿಲರಿ ಗನ್ ಹೊಂದಿದೆ. ರಾಕೆಟ್ ಲಾಂಚರ್ ವಿಚಾರಕ್ಕೆ ಬಂದರೆ ಇಸ್ರೇಲ್ 138 ಹಾಗೂ ಇರಾನ್ 200 ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಇಸ್ರೇಲ್ 750 ಹಾಗೂ ಇರಾನ್ 5,000 ಮಾರ್ಟರ್ ಗನ್ ಹೊಂದಿದೆ. ಅಲ್ಲದೆ 3 ಸಬ್ಮರೀನ್ ಇಸ್ರೇಲ್ ಬಳಿ ಇದ್ರೆ 19 ಸಬ್ಮರೀನ್ಗಳನ್ನು ಇರಾನ್ ಹೊಂದಿದೆ. 19 ಸಬ್ಮರೀನ್ ಅನ್ನ ಇರಾನ್ ಹೊಂದಿದೆ. ಜೊತೆಗೆ ಇಸ್ರೇಲ್ 420, ಇರಾನ್ 407 ಯುದ್ಧ ವಿಮಾನವನ್ನ ಹೊಂದಿದೆ. ಇದೆಲ್ಲದರ ಮಧ್ಯೆ ಬಜೆಟ್ ವಿಚಾರಕ್ಕೆ ಬಂದರೆ ಇಸ್ರೇಲ್ 1,12,000 ಕೋಟಿ ಹಾಗೂ ಇರಾನ್ 76,360 ಕೋಟಿ ಬಜೆಟ್ ಸಾಮರ್ಥ್ಯವನ್ನ ಹೊಂದಿದೆ.
ಇಸ್ರೇಲ್ ಹಾಗೂ ಇರಾನ್ ಇಷ್ಟೆಲ್ಲ ಸೈನಿಕ ಹಾಗೂ ಯುದ್ಧ ಸಾಮರ್ಥ್ಯ ಹೊಂದಿದ್ದು ಮೂರನೇ ಮಹಾಯುದ್ಧದ ಭೀತಿ ಶುರುವಾಗಿದೆ. ಇಸ್ರೇಲ್ ಮೇಲಿನ ಇರಾನ್ ದಾಳಿಯ ಬಗ್ಗೆ ಹಾಗೂ ಅಲ್ಲಿರುವ ಭಾರತೀಯ ನಾಗರಿಕರ ಸುರಕ್ಷತೆಯ ಕುರಿತು ಕಳವಳ ವ್ಯಕ್ತಪಡಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೆ ನೀಡಿದೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಹೆಚ್ಚುತ್ತಿರುವ ಹಗೆತನದಿಂದ ಈ ಪ್ರದೇಶದಲ್ಲಿ ಶಾಂತಿ ಹಾಗೂ ಭದ್ರತೆಗೆ ಧಕ್ಕೆಯಾಗ್ತಾಗಿದೆ. ಕೂಡಲೇ ಉದ್ವಿಗ್ನತೆ, ಹಿಂಸಾಚಾರದಿಂದ ಹಿಂದೆ ಸರಿಯಲು ರಾಜತಾಂತ್ರಿಕತೆ ಮೂಲಕ ಭಾರತ ಕರೆ ನೀಡುತ್ತಾಗಿದೆ ಅಂತ ತಿಳಿಸಿದೆ. ಒಟ್ನಲ್ಲಿ ಇಸ್ರೇಲ್ ಹಾಗೂ ಇರಾನ್ ಯಾವ ಕ್ಷಣದಲ್ಲಿ ಬೇಕಾದರೂ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡುವ ಲಕ್ಷಣವಿದ್ದು, ಈ ಯುದ್ಧದಿಂದ ಮೂರನೇ ವಿಶ್ವ ಯುದ್ಧ ಆರಂಭವಾಗುವ ಭೀತಿ ಎದುರಾಗಿದೆ. ಇವರಿಬ್ಬರ ನಡುವೆ ಅಮೆರಿಕ ಎಂಟ್ರಿ ಕೊಡ್ತಾ ಇರುವುದು ಮತ್ತಷ್ಟು ಸಂಚಲನ ಮೂಡಿಸಿದೆ.